ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಸಂಸತ್ ಪದಗ್ರಹಣ ಸಮಾರಂಭ. 12 ವಿದ್ಯಾರ್ಥಿಗಳಿಂದ ಪ್ರಮಾಣ ವಚನ ಸ್ವೀಕಾರ. ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿ ಕಾರ್ಯಕ್ರಮ. ನಮಸ್ಕಾರ, ನಾನು ಮಧುವಿಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕಕ್ಕರೆ ಕ್ರಾಸ್ ಸಮೀಪದ ಪ್ರತಿಷ್ಠಿತ ಎಸ್ಕೆ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಸಂಸತ್ ಪದಗ್ರಹಣ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕೆಪಿಸಿಸಿ ಸದಸ್ಯ ಸಿದ್ದಣ್ಣ ಮಲಗಲದಿನ್ನಿ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು. ಸಂಸ್ಥೆಯ ಅಧ್ಯಕ್ಷ ಮುರುಗಣ್ಣ ಎನ್ ದೇಸಾಯಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಚಂದ್ರಶೇಖರ್ ಎನ್ ದಂಡೇನ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್.ಸಿ. ಪಾಟೀಲ್, ರಾಜನ್ ಕೋಳೂರ್ ಹಾಗೂ ಹುಣಸಗಿ ಸಬ್ ಇನ್ಸ್ಪೆಕ್ಟರ್ ರಾಹುಲ್ ಪೌಡೆ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಶಾಲಾ ಸಂಸತ್ ಚುನಾವಣೆಯಲ್ಲಿ ಆಯ್ಕೆಯಾದ ಸಮರೀನ್ ಖಾಜಿ, ಮಾದೇಶ್ ರಾಥೋಡ್ ಸೇರಿದಂತೆ ಒಟ್ಟು 12 ವಿದ್ಯಾರ್ಥಿಗಳು ಪದಗ್ರಹಣ ಮಾಡಿ ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ವಿಜಯಕುಮಾರ್ ದೇಸಾಯಿ, ಪ್ರಾಚಾರ್ಯ ಸಂತೋಷ್ ದಾಸ್, ಪ್ರಾಂಶುಪಾಲ್ ಆರ್ಯನ್ ಹೂಗಾರ್, ಮುಖ್ಯೋಪಾಧ್ಯಾಯ ಮೊಹಮ್ಮದ್ ರಫೀಕ್, ಉಪನ್ಯಾಸಕರು, ಶಿಕ್ಷಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ದೇವೇಂದ್ರ ವಿಶ್ವಕರ್ಮ, ಎಂಟಿವಿ ನ್ಯೂಸ್ ಕನ್ನಡ, ಹುಣಸಗಿ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಹಾಗೂ ಎಲ್ಲ ನನ್ನ ಬೋಧಕೇತರ ಸಿಬ್ಬಂದಿಯವರೇ, ವಿದ್ಯಾರ್ಥಿಗಳು, ಇದು ನಿಮ್ಮ ಕಾರ್ಯಕ್ರಮ. 2 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿತಾ ಇದೆ. ತಾವು ದಯವಿಟ್ಟು ಶಾಂತತೆಯನ್ನು ಕಾಪಾಡ್ಕೊಳ್ಬೇಕು. ಪ್ರಥಮದಲ್ಲಿ ಈ ಏನು ಶಾಲಾ ಸಂಸತ್ತಿಗೆ ಆಯ್ಕೆ ಆದಂಥ ಎಲ್ಲ ನನ್ನ ನಾಯಕ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಲೀಡರ್ಸ್ಗೆ ನನ್ನ ಅಭಿನಂದನೆಗಳು. ಎಲ್ಲ ವಿದ್ಯಾರ್ಥಿ ನಾಯಕರಿಗೆ ನನ್ನ ವತಿಯಿಂದ ಹಾಗೂ ಎಲ್ಲ ನನ್ನ ಶಿಕ್ಷಕ ವೃಂದದ ವತಿಯಿಂದ ಹಾಗೂ ಎಲ್ಲ ಗಣ್ಯಮಾನ್ಯರಿಂದ ಪ್ರಥಮದಲ್ಲಿ ಅವರಿಗೆ ಅಭಿನಂದನೆಗಳು. ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಿರಿಯರು ಎಲ್ಲರೂ ಕೂಡ ತಮ್ಮದೇ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾಕಂದರೆ ಒಬ್ಬ ಉತ್ತಮ ನಾಯಕನಾಗಬೇಕಾದ್ರೆ ಅವನು ತನ್ನ ಹಿಂಬಾಲಕರನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಗೂ ಅವರ ಒಂದು ಆಸೆ ಆಕಾಂಕ್ಷೆಗಳನ್ನು ಪೂರೈಸಬೇಕು. ಆವಾಗ ಮಾತ್ರ ಒಬ್ಬ ಉತ್ತಮ ನಾಯಕನಾಗಲಿಕ್ಕೆ ಸಾಧ್ಯ. ಈ ಲೀಡರ್ ಈಸ್ ಒನ್ ಹೂ ಅಂಡರ್ಸ್ಟ್ಯಾಂಡ್ ಈಸ್ ಫಾಲೋವರ್ಸ್ ಆ್ಯಂಡ್ ಫುಲ್ಫಿಲ್ ದೇರ್ ನೀಡ್ಸ್ ಅಂತ ಹೇಳ್ತಾರೆ. ಅಂದರೆ ನಾಯಕನಾದವನಲ್ಲಿ ಆ ಗುಣಗಳು ಇರಲೇಬೇಕು. ಅದು ನಾಯಕತ್ವ ಅನ್ನೋದು ಕೇವಲ ಹುದ್ದೆ ಅಲ್ಲ, ಅದು ಜವಾಬ್ದಾರಿ ಅಂತೇಳಿ ಈ ನಾಗರಾಜ್ ಸರ್ ಅವರು ತಮ್ಮ ಭಾಷಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಸಾಹುಕಾರರು ಹೇಳಿದಂಗೆ ಈ ಒಬ್ಬ ನಾಯಕನಾಗಬೇಕಾದ್ರೆ ಅದು ಭಾಳ ಸರಳವಾಗಿ ಸಿಕ್ಕಿರೋದಿಲ್ಲ. ಅವನಲ್ಲಿರುವಂಥ ಒಂದು ಶ್ರಮ, ಶಿಸ್ತು, ದಕ್ಷತೆ, ಈ ಎಲ್ಲ ಗುಣಗಳು ನೋಡಿ ಓಟ್ ಹಾಕಿರಿ. ನೀವು ಓಟ್ ಹೆಚ್ಚಿಗೆ ಯಾರಿಗೆ ಹಾಕಿರ್ತೀರಿ? ನೀವು ಒಳ್ಳೆಯ ನಡತೆ, ಗುಣ, ಅವನಲ್ಲಿ ಒಂದು ಪರ್ಸನಾಲಿಟಿ ಇರೋರಿಗೆ ಹಾಕಿರ್ತೀರಿ. ಅಂಥ ಪರ್ಸನಾಲಿಟಿ ನಿಮ್ಮಲ್ಲಿ ಕೂಡ ಜೂನಿಯರ್ಸ್ ಬೆಳೆಸ್ಬರಿ, ಅಣ್ಣಗಳು ಅವರೆಲ್ಲ ನೋಡಿ ನೀವು ತಮ್ಮಗಳು ಕಲಿಬೇಕು. ಈ ಒಂದು ಸಂಸ್ಕಾರವನ್ನು ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಕರು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದೀರಿ. ಈ ಕಾರ್ಯಕ್ರಮ ತಯಾರಿಗೆ ಬಹಳ ಶ್ರಮ ವಹಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆಮೇಲೆ
ಇವತ್ತಿನ ಕಾರ್ಯಕ್ರಮ ಬಹಳ ಸುಂದರವಾಗಿ ಜರುಗಿತು. ಬಹಳ ಅದಕ್ಕೆ ಒಂದು ಕ್ಲೈಮೇಟ್ ಕೂಡ ನಾವು ಅದಕ್ಕೆ ಧನ್ಯವಾದಗಳನ್ನು ಹೇಳಬಹುದು. ಯಾಕಂದ್ರೆ ಎಲ್ಲವೂ ಕೂಡ ಸೇರಿದಾಗ ಒಂದು ಉತ್ತಮ ಕಾರ್ಯ ಹೊರಗೆ ಬರ್ತಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸರಿಯಾದ ಸಮಯಕ್ಕೆ ತಮ್ಮ ಒತ್ತಡದಲ್ಲಿ ಕೂಡ ಸಾಹುಕಾರಿಗೆ ಒಂದು 10 ಸಲ ಫೋನ್ ಹಚ್ಚಿರ್ಬೇಕು. ಅವ್ರಿಗೆ ಬಹಳ ಒಂದು ತುರ್ತು ಕೆಲಸದೊಳಗೆ ಇದ್ರು ಅನ್ನಿಸ್ತೈತೆ. ಅವರು ಕೂಡ ಬಂದರು. ಅದೇ ರೀತಿಯಾಗಿ ಹಿರಿಯರಾದಂಥ ಸಿದ್ದಣ್ಣ ಸಾಹುಕಾರರು ನಮ್ಮ ಶಾಲೆಗೆ ಪ್ರಥಮದಲ್ಲಿ ಬಂದಿದ್ದಾರೆ.